ಇಲ್ಲಿ ಒಂದು ಕಾರ್ಯಕ್ರಮದ ರೂಪದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಶಕ್ಕೆ ನಾನು ಮೋದತೆ ಬೆಳಗಿಸುತ್ತೆ. ಆ ಕಾರಣಕ್ಕಾಗಿ ನಮ್ಗೆ ಇವತ್ತು ಯಾತಕ್ಕೆ ಬಸವಣ್ಣವರು 800 ವರ್ಷಗಳಾದರೂ ಕೂಡ ಇಷ್ಟೊಂದು ಪ್ರಸ್ತುತವಾಗ್ತಾರೆ. ಬಸವಣ್ಣವರ ಜೀವನ ಮತ್ತು ಆದರ್ಶ ಯಾತಕ್ಕೆ ಇವತ್ತಿಗೂ ಕೂಡ ನಾವೆಲ್ಲ ಕಲಿಬೇಕು ಅಂತ ನಾವೆಲ್ಲ ಹೇಳ್ತೀವಿ, ಅದನ್ನು ಆಚರಿಸಬೇಕು ಅಂತ ಹೇಳ್ತೀವಿ ಅಂದರೆ ಬಿಕಾಸ್ ಬಸವಣ್ಣ ಥಾಟ್ ಓನ್ಲಿ ಅಬೌಟ್ ಮ್ಯಾನ್ ಆ್ಯಂಡ್ ಹಿಸ್ ಸಫರಿಂಗ್ಸ್. ಅಷ್ಟು ಮಾತ್ರ ಮಾಡಲಿಲ್ಲ ಬಸವಣ್ಣವರು. ಅದಲ್ಲದೆ ಅವೆಲ್ಲದಕ್ಕೂ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದರು. ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಡಿಯಲ್ಲಿ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಶಿವಪರಿ ಎನ್ನುವಂಥ ಸಪ್ತಸೂತ್ರಗಳನ್ನು ಕೊಟ್ಟಿರುವಂಥವರಾಗಿದ್ದಾರೆ. ಆ ಸಪ್ತಸೂತ್ರಗಳು ಇವತ್ತು ಹೇಳಿಕೆ ಸೀಮಿತ ಆಗಬಾರದು, ದಿನನಿತ್ಯದ ಆಚರಣೆ ಆದರೆ ಅವರು ನಿಜವಾಗಿ ಅಭಿನವ ಬಸವಣ್ಣವರು ಆಗಲಿಕ್ಕೆ ಸಾರ್ಥಕ ಆಗ್ತಾ ಇದೆ ಎನ್ನುವಂಥ ಮಾತನ್ನು ತಾವೆಲ್ಲರೂ ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಅರಿವಿನ ಒಂದು ಮಂಟಪವಾಗಿ ಅದು ತನ್ನ ಪಾತ್ರವನ್ನು ಬೀಳ್ತದೆ. ಅನುಭವ ಮಟ್ಟದ ಬಗ್ಗೆ ನಾವು ಪ್ರಮುಖವಾಗಿ ತಿಳ್ಕೊಳ್ಳಬೇಕು. ಬಸವಣ್ಣ ತಮ್ಮ ತತ್ವ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಈ ಮಂಟಪವನ್ನು ಸ್ಥಾಪನೆ ಮಾಡುತ್ತಾರೆ. ಇದನ್ನು ವಚನ ಮಂಟಪ ಅಂತ ಸಹ ನಾವು ಕರೀತೀವಿ. ಇಲ್ಲಿ ಧರ್ಮಗೋಷ್ಠಿಗಳನ್ನು ನಡೆಸ್ತಾ ಇದ್ದು ಅನೇಕ ಸಾಮಾಜಿಕ ಧಾರ್ಮಿಕ ಸಮಸ್ಯೆಗಳನ್ನು ಕುರಿತು ಅಲ್ಲಿ ಚರ್ಚಿಸುವಂಥ ಒಂದು ಕೆಲಸ ನಡೀತಾ ಇದೆ. ಬಸವಣ್ಣನ ನಾವು ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೀವಿ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಅನುಭವ ಮಟ್ಟದಲ್ಲಿ ಎಲ್ಲಾ ಸಮಾಜದ ಹಿರಿಯರಿಗೆ ಸ್ಥಾನ ಕೊಟ್ಟು ಅವರೆಲ್ಲರ ಸಮಾಜಗಳು ನಮ್ಮ ಮುಂದೆ ನಾವು ಮನುಷ್ಯರವರಿಗೆ ಕೈಲಿ ಬಸವಣ್ಣ. ಹಾಗಾಗಿ ಅದನ್ನ ಪಾಲಿಸೋ ಮುಖಾಂತರ ನಾವು ಒಂದು ಜೀವನ ಹಂತದ ದಾರಿಯಲ್ಲಿ ಕರ್ಕೊಂಡು ನಮಗೆ ಒಂದು ಸುಂದರ ಕ್ರಾಂತಿಯಲ್ಲಿ ಅವಕಾಶ ಆಗ್ತದೆ. ಅನೇಕ ಕೇಂದ್ರಗಳನ್ನ ಮಾಡುವಂತ ಕಾಲದಲ್ಲಿ ನಾವು ವಿಚಾರಧಾರೆಗಳಿಂದ ನಮ್ಮ ಜೀವನದಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಸಾರ್ಥಕ ಆಗ್ತದೆ ಅಂತ ನನ್ನ ಭಾವನೆ. ಅನುಭವ ಮಾಡಿದರೆ ಅವತ್ತೇ ಅವರು ಸಂಸ್ಕೃತಿ ರಚನೆ ಮಾಡಿ ಎಲ್ಲರಿಗೂ ಇವತ್ತೇನು ಹಿರಿಯರಿಗೆ ಪುರುಷರಿಗೆ ಮತ್ತು ಎಲ್ಲ ಹಿರಿಯವರ್ಗ ಮತ್ತು ಸಮಾಜಗಳೆಲ್ಲರೂ ಒಗ್ಗೂಡಿಸಿ ಅವತ್ತು ಸಮಾಜದ ಬಗ್ಗೆ ಯಾವ ಚಿಂತನೆಯನ್ನು ಮಾಡ್ತಿದ್ದೋ ಅದೇ ರೀತಿ ಇವತ್ತು ಸಂಸ್ಕೃತಿ ಚಿಂತನೆ ಆಗ್ತದೆ. ಮೇಲು ಕೀಳು ಯಾರು ಇಲ್ಲ, ಲಿಂಗ ಭೇದವಿಲ್ಲದೆ ಎಲ್ಲರೂ ಸಮಾನ ಅಂತ ಹೇಳಿ ಕಾಯಕವೇ ಕೈಲಾಸ. ಅಂದ್ರೆ ನಾವು ಏನು ವೃತ್ತಿಯನ್ನ ಮಾಡ್ತೇವೆ ಅದರಲ್ಲಿ ನಿಷ್ಠೆಯಿಂದ ಮಾಡಬೇಕು ಅಂತ. ಇದರಲ್ಲಿ ಕಾಯಕದಲ್ಲಿ ಯಾವುದು ದೊಡ್ಡದು ಇಲ್ಲ, ಯಾವುದು ಚಿಕ್ಕದು ಇಲ್ಲ. ನಾವು ಏನು ನಮ್ಮ ವೃತ್ತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ನಿಷ್ಠೆಯಿಂದ ಮಾಡಿದ್ರೆ ನಾವು ಕೈಲಾಸವನ್ನಾಗಿ ಕಾಣ್ತೀವಿ. ನಮ್ಮ ಕೆಲಸದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಅದನ್ನ ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ನಾವು ಕೈಲಾಸವನ್ನ ಕಾಣ್ತೀವಿ ಅಂತ ಪ್ರತಿಪಾದಿಸ್ತಾ ಬಂದವರು